ಚಿಕನಿಗೆ ಮೆಂತ್ಯ ಸೊಪ್ಪು ಒಂದು ಸತಿ ಹಾಕಿ ಈ ಥರ ಪಲ್ಯ ಮಾಡಿ ಗ್ರೇವಿ ಮಾಡಿ ಸೂಪರ್ ಟೇಸ್ಟಿ ಆಗುತ್ತೆ. ಅದೇ ಥರ ಚಪಾತಿಗೆ, ರೊಟ್ಟಿಗೆ, ರೈಸಿಗೆ ಅಂತೂ ಮಕ್ಕಳು ಈಗಿದ ಮಕ್ಕಳೆಲ್ಲ ತಿನ್ನೋದಿಲ್ಲ. ಮೆಂತ್ಯ ಸೊಪ್ಪು ಕಹಿ ಆಗುತ್ತೆ ಅಂತ ಈ ಥರ ಮಾಡಿ ಕೊಡಿರಿ. ಕಹಿ ಆಗಲ್ಲ, ಯಾಕಂದರೆ ನಾನ್ ವೆಜ್ ತಿನ್ನೋರು ಸೊ ವೆಜ್ ತಿನ್ನಲ್ಲ, ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ಸೊ ನಾನು ಫಸ್ಟಿಗೆ ಒಂದು ಕಡಾಯಿ ಇಟ್ಟಿದ್ದೇನೆ. ಸೊ ಅದಕ್ಕೆ ನಾನು ಹಾಕಿದ್ದೇನೆ, ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಬಡೆ ಸೊಪ್ಪು ಹಾಕ್ತಾ ಇದ್ದೇನೆ. ಸೊ ನಾನು ಅಮ್ಮನ ಮನೆಯಲ್ಲಿ ಇದ್ದೇನೆ. ಸೊ ಇಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಸೌಂಡ್ ಎಲ್ಲ ಬರ್ತಾ ಇದೆ. ಸೊ ನಾನು 2 ದೊಡ್ಡದು ನೀರುಳ್ಳಿ ಹಾಕ್ತಾ ಇದ್ದೇನೆ. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ, ಒಂದು ಕೈಯಲ್ಲಿ ನಾನು ಪದಾರ್ಥ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಸ್ವಲ್ಪ ಆಚೆ ಈಚೆ ಆಗ್ಬೋದು ವೀಡಿಯೋಸ್. ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೊ ನೀರುಳ್ಳಿ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಉಂಟು, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ತುಂಬಾ ಒಳ್ಳೆ ಫ್ರೈ ಆಗಬೇಕು. ಅದು ಅಲ್ಲದೆ ಇದು ಸ್ವಲ್ಪನೂ ಕಹಿ ಆಗೋದಿಲ್ಲ. ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಟಿಫಿನ್ಗೆ ಹಾಕಿ ಕೊಡ್ಬೋದು, ಅಥವಾ ಹಸ್ಬೆಂಡಿಗೆ ಟಿಫಿನ್ಗೆ, ಅಥವಾ ಬೆಳಗ್ಗೆ ರೊಟ್ಟಿಗೆ, ಮತ್ತು ಬೇಗನೂ ಆಗುತ್ತೆ. ಸೊ ಇದಕ್ಕೆ ನಾನು 2 ಟೊಮೆಟೊ ಮತ್ತು 2 ಕಾಯಿ ಮೆಣಸು ಈ ಥರ ಉದ್ದ ಕಟ್ ಮಾಡಿದ್ದೇನೆ. ಸ್ವಲ್ಪ ಜಿಂಜರ್ ಪೇಸ್ಟ್, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ನಾನು ಹಾಕ್ತಾ ಇದ್ದೇನೆ. ಸೊ ನೋಡಿ ಈ ಥರ ಫ್ರೈ ಆಗ್ತಾ ಉಂಟು. ಸೊ ವಿಡಿಯೋ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಸೊ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಚಮಚ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೇನೆ. ಸೊ ಟೊಮೆಟೊ, ಜಿಂಜರ್ ಪೇಸ್ಟ್, ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಮಿಕ್ಸ್ ಆಗಬೇಕು, ಹಸಿ ವಾಸನೆ ಹೋಗುವ ತನಕ. ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ನೀವು ಪಾಲಕ್ ಈ ಥರ ಎಲ್ಲ ಹಾಕಿ ತಿನ್ಬೋದು, ಚಿಕನ್ ಎಲ್ಲ. ಸೊ ಒಂದು ಸತಿ ಮೆಂತ್ಯ ಸೊಪ್ಪು ಹಾಕಿ ನೋಡಿ. ಆಮೇಲೆ ಇದಕ್ಕೆ ರುಚಿಗೆ ಬೇಕಷ್ಟು ನಾನು ಉಪ್ಪು ಹಾಕ್ತಾ ಇದ್ದೇನೆ. ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನೋಡಿ, ಇದು ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗಿದೆ. ಈ ಟೈಮಲ್ಲಿ ನಾನು 1 ಚಮಚದಷ್ಟು ಕೊತ್ತಂಬರಿ ಹುಡಿ, 1 ಚಮಚದಷ್ಟು ಜೀರಿಗೆ ಹುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ, ಅರ್ಧ ಚಮಚದಷ್ಟು ಹಳದಿ ಹುಡಿ, ಮತ್ತು ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ. ಇದು ಹಸಿ ವಾಸನೆ ಹೋಗುವ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೆಯ ಹತ್ತಿರ ರೋಡೆಲ್ಲ ಸರಿಯಾಗ್ತಾ ಉಂಟು. ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಸ್ವಲ್ಪ ಕಲೀಲಿಕ್ಕೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮನ ಮನೆಗೆ ಬಂದಿದ್ದೇನೆ. ಇದು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಆವಾಗ ಇದರದ್ದು ಹಸಿ ವಾಸನೆಲ್ಲ ಹೋಗಿ ತುಂಬಾ ಒಳ್ಳೆ ಎಣ್ಣೆ ಎಲ್ಲ ಬಿಡುತ್ತದೆ. ಅಷ್ಟು ತನಕ ನಾವು ಮಸಾಲವನ್ನು ಗ್ರೇವಿ ಮಾಡಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೈಯಲ್ಲಿ ಮೊಬೈಲ್ ಉಂಟಲ್ಲ. ಸೊ ಹಾಗಾಗಿ ನಾನು ಮೊಬೈಲ್ ಕೆಳಗೆ ಇಟ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಈ ಥರ ಆಗಿದೆ. ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ. ಸೊ ಗ್ರೇವಿ ನೋಡಿ ಈಗ ಪರ್ಫೆಕ್ಟ್ ಆಗಿದೆ. ಈಗ ಸ್ವಲ್ಪ ಪುನಃ ಗ್ರೇವಿ ಆಗಲಿ. ಸೊ ನಾನು ಪುನಃ ಮುಚ್ಚಿಟ್ಟಿದ್ದೆ, ನಾನು ತೆಗೆದು ನಿಮಗೆ ತೋರಿಸ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಸೊ ಈ ಟೈಮಲ್ಲಿ ನಾನು ಚಿಕನ್ ಹಾಕ್ತಿದ್ದೀನಿ. ನೀವು ಬಾಯ್ಲ್ ಮಾಡಿ ಬೇಕಾದರೆ ಚಿಕನ್ ಹಾಕ್ಬೋದು. ನಾನು ಅದಕ್ಕೆ ಸ್ವಲ್ಪ ಹಳದಿ ಪೌಡರು ಮತ್ತು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ನೀವು ಒಂದು ಸತಿ ಬಾಯ್ಲ್ ಮಾಡಿ ಮತ್ತೇನೋ ಹಾಕ್ಬೋದು. ಸೊ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೇನೆ. ಸೊ ಆಮೇಲೆ ಇದಕ್ಕೆ ನೀರು ಹಾಕಲಿಕ್ಕೆ ಇಲ್ಲ, ಆಟೋಮೆಟಿಕ್ಕಾಗಿ ನೀರು ಬಿಡುತ್ತೆ, ಯಾಕಂದರೆ ಚಿಕನಲ್ಲಿ ನೀರಿರುತ್ತೆ. ಸೊ ಹಾಗಾಗಿ ನಾನು ಮೆಂತ್ಯ ಸೊಪ್ಪು ನೋಡಿ ಇದೆಲ್ಲ ಕ್ಲೀನ್ ಮಾಡಿ ತಗೊಂಡು ಬಂದಿದ್ದೆ. ನನ್ನ ಸಿಸ್ಟರ್ ಕ್ಲೀನ್ ಮಾಡಿ ಕೊಟ್ಟಿದ್ದಾಳೆ. ಸೊ ನೀವು ಬೇಕಾದರೆ ಇದನ್ನು ದಂಟು ಅಂತ ಹೇಳ್ತಾರಲ್ಲ ಅಂತ ಹೇಳೋದು, ನಾನು ಎಳೆ ಬೇಕಾದ್ರೂ ಹಾಕ್ಬೋದು. ಮಿಕ್ಸ್ ಮಾಡಿ ಎಲ್ಲ ದಂಟು ಸಹ ಮಿಕ್ಸ್ ಮಾಡಿ ಹಾಕ್ಬೋದು. ನಾನು ಎಲ್ಲವನ್ನು ಕಟ್ ಮಾಡಿ ಹಾಕಿದ್ದೀನಿ. ಬಟ್ ಒಂದು ನೆನಪಿಟ್ಕೊಳ್ಳಿ, ಕೈಯಲ್ಲಿ ಕಟ್ ಮಾಡಿ, ಚೂರಿಯಲ್ಲಿ ಕಟ್ ಮಾಡಬೇಡಿ, ಅದು ಕೈ ಆಗುತ್ತೆ. ಕೈಯಲ್ಲಿ ಕಟ್ ಮಾಡೋದರಿಂದ ಕೈ ಆಗಲ್ಲ, ಸ್ವಲ್ಪ ಕಡಿಮೆ ಕೈ. ನೋಡಿ ಈಗ 3/4 ಅಂಶ ಚಿಕನ್ ಬೆಂದಿದೆ. ಆ ಟೈಮಲ್ಲಿ ನಾನು ಸೊಪ್ಪನ್ನೆಲ್ಲ ಹಾಕ್ತಾ ಇದ್ದೇನೆ. ಸೊಪ್ಪು ಹಾಕಿದ ನಂತರ ಮುಚ್ಚಿಡಬೇಡಿರಿ, ಓಪನ್ ಇಡಿರಿ. ಮುಚ್ಚಿಟ್ರೂ ಕಹಿ ಆಗುತ್ತೆ, ಜಾಸ್ತಿ ಕಹಿ ಆಗುತ್ತೆ, ತಿನ್ನಲಿಕ್ಕೆ ಆಗಲ್ಲ. ಮತ್ತು ಅದರ ಕಲರ್ ಒಂಥರ ಚೇಂಜ್ ಆಗುತ್ತೆ, ಹಸಿರು ಇರಲ್ಲ.
ಮೆಂತ್ಯ ಸೊಪ್ಪಾಗಲಿ ಪಾಲಕ್ ಸೊಪ್ಪಾಗಲಿ ಯಾವುದು ಸೊಪ್ಪು ನೀವು ಮಾಡೋದರಿಂದ ಓಪನ್ ಆಗಿ ಇಡಿರಿ, ಇದು ಮುಚ್ಚಿಡಬೇಡಿ. ನೋಡಿ ಇದರಲ್ಲಿ ನಾನೆಲ್ಲ ಮಿಕ್ಸ್ ಮಾಡಿದೆ, ಆಟೋಮೆಟಿಕ್ಕಾಗಿ ನೀರು ಬಿಟ್ಟಿದೆ. ನಾವು ಈಗ ಮುಕ್ಕಾಲಂಶ ಚಿಕನ್ ಬೆಂದ ನಂತರ ನಾನು ಸೊಪ್ಪು ಹಾಕಿದೆ. ಸೊ ಸೊಪ್ಪು ಚಿಕನ್ ಒಟ್ಟಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ. ಇದು ಕಹಿ ಏನೂ ಆಗಲ್ಲ, ಸ್ವಲ್ಪನೂ ಕಹಿ ಇರಲ್ಲ. ಅದು ಗೊತ್ತೇ ಆಗೋದಿಲ್ಲ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಸೊಪ್ಪು ಕಹಿ ಇದೆ ಅಂತ ಹೇಳಿ. ನೀವು ಮೆಂತ್ಯ ಸೊಪ್ಪು ಎರಡೂ ಬರುತ್ತೆ, ಅಂದರೆ ಒಂದು ಚಿಕ್ಕ ಚಿಕ್ಕ ಸೊಪ್ಪು, ಒಂದು ದೊಡ್ಡ ಸೊಪ್ಪು, ಎರಡೂ ಸಹ ಒಂದು ಸ್ವಲ್ಪ ಜಾಸ್ತಿ ಕಹಿ ಇರುತ್ತೆ, ಸ್ವಲ್ಪ ಕಡಿಮೆ ಕಹಿ ಇರುತ್ತೆ. ಬಟ್ ನೀವು ಯಾವ ಸೊಪ್ಪು ಬೇಕಾದರೆ ಹಾಕಿ, ಬಟ್ ಕಹಿ ಬರಲ್ಲ. ನೋಡಿ ಈ ಥರ ಎಲ್ಲ ನೀರೆಲ್ಲ ಆಗಿದೆ. ಮತ್ತು ಗಡಿ ಚಮಚ ಹಾಕ್ತಾ ಇರಬೇಡಿ, ಅದರಿಂದನೇ ಸ್ವಲ್ಪ ಕಹಿ ಬರುತ್ತೆ. ನಾನು ಚಮಚ ಹಾಕಲಿಲ್ಲ, ಅದು ಸ್ವಲ್ಪ ಫುಲ್ ಪರ್ಫೆಕ್ಟಾಗಿ ನೀರೆಲ್ಲ ಆರಿದ ನಂತರ ಗ್ಯಾಸನ್ನು ನಾನು ಆಫ್ ಮಾಡಿದೆ. ಸೊ ನೋಡಿ ಈ ಟೈಮಲ್ಲಿ ಈ ಥರ ಆಗಿದೆ. ಈ ಟೈಮಲ್ಲಿ ನೀವು ಸ್ವಲ್ಪ ನೀರು ಬೇಕಾದರೆ ಗ್ಯಾಸನ್ನು ಆಫ್ ಮಾಡ್ಬೋದು. ನಾನು ಇದು ರೈಸಿಗೆ ಸೈಡ್ ಡಿಶ್ಶಿಗೆ ಅಂತ ಮಾಡಿದ್ದೇನೆ. ಸೊ ಹಾಗಾಗಿ ಸೊ ನಿಮಗೆ ನೀರು ಬೇಕಾದರೆ ಸ್ವಲ್ಪ ನೀರು ಇಟ್ಕೊಳ್ಳಿ.